ನೋಡ್ತಿದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಪ್ರಿಯಾ ಸೋಮೇಶ್. ಕರ್ನಾಟಕಕ್ಕೆ ಬರಲ್ಲ ತಮಿಳುನಾಡು ಸಿಎಂ ವಿಜಯ್ ಭೇಟಿ ಬಗ್ಗೆ ಡಿಕೆ ಶಿವಕುಮಾರ್ ಅವರು ಮಹತ್ವದ ನಿರ್ಧಾರವನ್ನ ತಗೊಂಡಿದ್ದಾರೆ. ತಮಿಳುನಾಡು ಸಿಎಂ ವಿಜಯ್ ಅವರೇ ನಮ್ಮ ಮುಖ್ಯ ಕಾರ್ಯದರ್ಶಿಗೆ ಪತ್ರವನ್ನ ಬರೆದಿದ್ರು, ಭೇಟಿಗೆ ಅವಕಾಶ ಕೋರಿದ್ರು. ಹೀಗಾಗಿ ನಾವು ಆಗಸ್ಟ್ 3ಕ್ಕೆ ಸಮಯವನ್ನ ನಿಗದಿ ಮಾಡಿದ್ವು. ಆದ್ರೆ ಈಗ ನಾನು ಸಿಎಂ ವಿಜಯ್ಗೆ ಈ ಒಂದು ವಿನಂತಿಯನ್ನ ಮಾಡಿದ್ದೇನೆ ಅಂತ ಡಿಕೆಶಿ ತಿಳಿಸಿದ್ದಾರೆ. ರಾಜ್ಯವನ್ನ ಕಾಪಾಡೋದು ನನ್ನ ಹಾಗೂ ನಮ್ಮ ಸರ್ಕಾರದ ಕರ್ತವ್ಯ ಆಗಿದೆ. ಹೀಗಾಗಿ ಕಾವೇರಿ ನೀರಿನ ವಿಚಾರಕ್ಕೆ ಚರ್ಚೆ ನಡೆಸಬೇಕಾಗಿದೆ. ಭಾನುವಾರ ಸರ್ವಪಕ್ಷ ಸಭೆಗೆ ಆಹ್ವಾನವನ್ನ ನೀಡಿದ್ದೀವಿ. ಚರ್ಚೆಯ ಬಳಿಕ ಅಂತಿಮ ನಿರ್ಧಾರವನ್ನ ತೆಗೆದುಕೊಳ್ಳುವುದಾಗಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. CWRC ಆದೇಶ ಬರ್ತಾ ಇದ್ದಂತೆ ನಾವು ಅಪೀಲ್ ಹೋಗಿದ್ವು. CWMA ನಲ್ಲಿ ರಾಜ್ಯದ 3 ವಾದವನ್ನ ಮಂಡಿಸಿದ್ದಾರೆ. ಸರಿಯಾಗಿ ವಾದಿಸಿಲ್ಲ ಅಂತ ವಿರೋಧ ಪಕ್ಷದವರು ಆರೋಪಿಸಿದ್ದಾರೆ. ಅವರಿಗೆ ನಾವು ಉತ್ತರ ನೀಡಬೇಕಿಲ್ಲ ಅಂತ ಡಿಕೆ ಶಿವಕುಮಾರ್ ಹೇಳಿದ್ರು. ಬಸವರಾಜ ಬೊಮ್ಮಾಯಿ ಇದ್ದಾಗ ಯಾರು ಅಡ್ವೈಸರ್ ಇದ್ರು ಅವರನ್ನೇ ನಾವು ಮುಂದುವರಿಸಿದ್ದೇವೆ. ಅವರು ಸಹ ವಾದವನ್ನ ಮಾಡಿದ್ದಾರೆ. ಡ್ಯಾಮ್ಗೆ ಒಳಹರಿವು ನಿಮಗೆ ಬರ್ತಾ ಇದೆ, ಹೀಗಾಗಿ ನೀರು ಬಿಡಿ ಎಂದಿದ್ದಾರೆ. ಹಾಗಾಗಿ 95% ಕಬಿನಿ, 83% KRS, 36% ಹೇಮಾವತಿ, 67% ಭರ್ತಿಯಾಗಿದೆ. ನಮಗೆ ಒಟ್ಟು ಒಳಹರಿವು TMC ಇದೆ ಅಂತ ಡಿಕೆ ಶಿವಕುಮಾರ್ ಅವರು ಮಾಹಿತಿಯನ್ನ ನೀಡಿದ್ದಾರೆ. ವಿಜಯ್ ಅವರು ತಮಿಳುನಾಡಿನ CM ಆಗಿರುವಂತಹ ವಿಜಯ್ ಅವರು ಬರೋದು ಬೇಡ, ನಾವು ಕಂಪ್ಲೀಟ್ ಆಗಿ ನಮ್ಮ ಪಕ್ಷದವರು ಅಥವಾ ಎಲ್ಲ ಪಕ್ಷದವರು ಸರ್ವ ಪಕ್ಷ ಸಭೆಗೆ ಕೂಡ ಕರೆದಿದ್ದೀವಿ. ಭಾನುವಾರ ಸಭೆ ಕೂಡ ನಡೆಯುತ್ತೆ. ಸಭೆ ನಡೆದ ಮೇಲೆ ಒಂದು ತೀರ್ಪನ್ನು ತಗೊಳ್ತೀವಿ. ನಾವು ತೀರ್ಪನ್ನು ತಗೊಂಡ ಮೇಲೆ ಏನು ಮಾತಾಡಬೇಕು ಏನು ಮಾತಾಡಬಾರ್ದು ಅಂತ ನಾವು ಡಿಸಿಷನ್ ಫಸ್ಟ್ ತಗೊಳ್ತೀವಿ, ಎಲ್ಲ ಪಕ್ಷದವರು ಸೇರಿಕೊಂಡು. ಯಾಕೆಂತಂದರೆ ಇದು ಒಬ್ರದ್ದಲ್ಲ ಡಿಸಿಷನ್ನು, ಇದು ಎಲ್ಲರದು ಡಿಸಿಷನ್ ಆಗಿರಬೇಕು. ಹಾಗಾಗಿ ಎಲ್ಲರೂ ಕುತ್ಕೊಂಡು ಡಿಸಿಷನ್ನ ತಗೊಳ್ತೀವಿ. ಆ ನಂತರದ ಕಾಲದಲ್ಲಿ ನಾವು ಮಾತಾಡ್ತೀವಿ. ತಮಿಳುನಾಡಿನ CM ಆಗಿರುವಂತಹ ವಿಜಯ್ ಅವರು ಕರ್ನಾಟಕಕ್ಕೆ ಬರೋದೇನು ಬೇಡ ಈಗ ಸದ್ಯದ ಮಟ್ಟಿಗೆ ಅಂತ ಹೇಳಿಬಿಟ್ಟು ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಎಲ್ಲರೂ ಸೇರ್ಕೊಂಡು ನಿರ್ಧಾರ ತಗೊಂಡ ಮೇಲೆ ನೋಡೋಣ ಅಂತ ಹೇಳಿದ್ದಾರೆ. ಇದೇ ಭಾನುವಾರ ಅಂದರೆ ನಾಳೆ ಎಲ್ಲ ನಾಡಿದ್ದು ಇನ್ನೊಂದು ಒಂದಿನ ಇದೆ ಅಷ್ಟೇ, ಚರ್ಚೆ ಮಾಡ್ತೀವಿ ನಾವೆಲ್ಲರೂ ಸೇರಿಕೊಂಡು. ಆ ನಂತರದ ದಿನಗಳಲ್ಲಿ ನೋಡೋಣ. ಅದ್ರ ಜೊತೆಗೆ ವಾದ ಮಂಡನೆ ಸರಿಯಾಗಿರಲಿಲ್ಲ ಅಂತ ಹೇಳ್ಬಿಟ್ಟು ಆರೋಪವನ್ನು ಮಾಡ್ತಿದ್ದಾರೆ ವಿರೋಧ ಪಕ್ಷದವರು ಅಂತ ಹೇಳಿದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ ನಾನೇನು ಉತ್ತರ ಕೊಡ್ಬೇಕಾ ಅಂತ ಏನಿಲ್ಲ. ಬಸವರಾಜ ಬೊಮ್ಮಾಯಿ ಅವರು ಆಗಿದ್ದಾಗ CM ಆಗಿದ್ದಾಗ ಯಾರು ಅಡ್ವೈಸರ್ ಇದ್ರು ಅವರನ್ನೇ ನಾವು ಮುಂದುವರಿಸಿದ್ದೀವಿ, ಬೇರೆ ಯಾರನ್ನೂ ಕೂಡ ಹೊಸದಾಗೇನು ತಗೊಂಡಿಲ್ಲ ಅಂತ ವಾದವನ್ನು ಮಾಡಿದ್ದಾರೆ. ಅದ್ರ ಜೊತೆಗೆ ಡ್ಯಾಮ್ ಒಳಹರಿವೇನಿದೆ ನಿಮಗೆ ಬರ್ತಾ ಇದೆ, ಹೀಗಾಗಿ ನೀರು ಬಿಡಿ ಅಂತ ಹೇಳಿದ್ದಾರೆ. ಹಾರಂಗಿ ಏನಿದೆ, ಹಾರಂಗಿ 95%, ಕಬಿನಿ 83%, KRS 36%, ಹೇಮಾವತಿ 67% ಭರ್ತಿಯಾಗಿದೆ. ನಮಗೂ ಕೂಡ ಒಟ್ಟು ಒಳಹರಿವು 2 TMC ಇದೆ ಅಂತ ಡಿಕೆ ಶಿವಕುಮಾರ್ ಅವರು ಮಾಹಿತಿಯನ್ನ ನೀಡಿದ್ದಾರೆ. ಈ ಕಾವೇರಿ ನೀರಿನ ವಿವಾದ ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಗೊತ್ತಿಲ್ಲ. ತಮಿಳುನಾಡಿಗೆ ಬಿಡಬೇಕಂತಾಗುತ್ತೋ ಅಥವಾ ಕರ್ನಾಟಕಕ್ಕೆ ಬರಗಾಲ ಇದೆ, ಇಲ್ಲಿಗೆ ನೀರಿಲ್ಲ, ಇಲ್ಲಿಗೆ ಪೂರ್ತಿಯಾಗಿ ಕೊಡಿ ಅಂತ ಹೇಳುತ್ತೋ ಕಾದ್ ನೋಡಬೇಕು. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.